ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್. ಸೊ ಟೈಮ್ ಬಂದು 7 o'clock ಮಾರ್ನಿಂಗ್ ಆಗಿದೆ. ಆಯಿತು, ನಿಮಗೆ ಪ್ರಾಪರ್ಟಿ ಟೂರ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಹೋಗಿ ಒಂದು ರೌಂಡ್ ಪ್ರಾಪರ್ಟಿನ ನೋಡ್ಕೊಂಬರೋಣ, ಓಕೆನಾ. ಈ ಸೈಡ್ ಫುಲ್ಲು ವಿಲ್ಲಾಸ್ ಥರನೇ ಇರೋದು. ಈ ಥರ ನೋಡಿ, ಅಲ್ಲಿ ಮೇಲೇನೂ ಇದೆ ಮತ್ತು ಆ ಕಡೆನೂ ಇದೆ, ದೆನ್ ಈ ಕಡೆಗೂ ಕೂಡ ಇದೆ, ಆಯಿತಾ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರಾಪರ್ಟಿ. ಐ ಪೇಡ್ ಅರೌಂಡ್ 12,500 rupees ಫಾರ್ 4 days, ಆಯಿತಾ. ಯಾವ ಕಡೆ ನೋಡಿದ್ರು ನಿಮಗೆ ನೇಚರ್ 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 ಅಷ್ಟೇ. ಆ್ಯಂಡ್ 24/7 ನಿಮಗೆ ಸರ್ವಿಸ್ ಇರುತ್ತೆ. ಕಾಲ್ ಮಾಡಿ 10 secondsಗೆಲ್ಲ ಬಂದ್ಬಿಡ್ತಾರೆ, ಅಷ್ಟು ಸ್ಪೀಡಾಗಿ ಏನೋ ಸರ್ವಿಸ್ ಇರೋವಂಥದ್ದು. 7:30 ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿಬಿಡುತ್ತೆ. ಲಂಚು ಡಿನ್ನರ್ ಎರಡೂ ಕೂಡ ಅವೈಲಬಲ್ ಇರುತ್ತೆ, ಓಕೆನಾ. ಆ್ಯಂಡ್ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಾರ್ನಿಂಗ್ 7 AM ಆ್ಯಂಡ್ ಜೋರು ಮಳೆ ಬರ್ತಿದೆ. 2-3ನೇ ಸಲ ಮಳೆ ಬಂದು ಹೋಗ್ತಿರುವಂಥದ್ದು. ಎಷ್ಟು ಚೆನ್ನಾಗಿ ನೀರು ಹರಿತಿದೆ. ಐ ಲವ್ ದಿಸ್ ಪ್ಲೇಸ್, ಆಯಿತಾ. ಆ್ಯಂಡ್ ಅಲ್ಲೊಂದು ಶಿವ ಸ್ಟ್ಯಾಚು ಇದೆ ನೋಡಿ. ಆ್ಯಂಡ್ ದೆನ್ ಈ ಕಡೆ ಬಂದರೆ ಫುಡ್, ಅದು ಕೆಫಿಟೇರಿಯಾ ಇದೆ. ಆ್ಯಂಡ್ ಈ ಕಡೆ ಫುಲ್ ಬಂದು ನೇಚರ್, ವಿಲ್ಲಾಸ್ ಮತ್ತು ಪೂಲ್ ನೀವು ಆಲ್ರೆಡಿ ನೋಡಿರ್ತೀರ ಅನ್ಸುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ, ಬಟ್ ಸ್ಟಿಲ್ ಲೆಟ್ ಮಿ ಶೋ ಯು. ಪೂಲು ಅಷ್ಟೇ 7:30 ಶುರುವಾಗುತ್ತೆ. ನೀವೇನು ಸ್ಪೆಷಲ್ ಬಟ್ಟೆಗಳಂತ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಹಾಕ್ಕೊಂಡು ಸ್ವಿಮ್ ಮಾಡ್ಬೋದು. ನಾನೇ ಮಾಡಿ ಕಾಲು ಅದಕ್ಕೆ ಸ್ವಲ್ಪ ಟಚ್ ಆಗ್ಬಿಡ್ತು, ಬೈ ಮಿಸ್ಸೇ ಟಚ್ ಆಯಿತು. ಸೊ ಹಾಗಾಗಿ ಹೊಗೆ ಹಾಕ್ಸ್ಕೊಂತು ಕಾಲು. ಸೊ ಈ ಥರ ಇದೆ ಪ್ರಾಪರ್ಟಿ. ಪ್ಲಸ್ ಲಿಟ್ರಲಿ ಕೇಳ ಅನ್ಸುತ್ತೆ, ಆಯ್ತಾ, ನೋಡ್ತಿದ್ದಂಗೆ ನಿಮಗೆ. ಆ್ಯಂಡ್ ಇದಾದ್ಮೇಲೆ ಇದು ಬಿಟ್ರೆ ಇನ್ನೇನಿಲ್ಲ. ರೂಮ್ ತೋರಿಸಿದ್ರೆ ಬಟ್ ರೂಮ್ಗೆ ಅಷ್ಟು ಕ್ಲೀನ್ ಆಗಿಲ್ಲ, ಅಫ್ಕೋರ್ಸ್ ಇರಲ್ಲ. ಸೊ ಈ ಕಡೆ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಇಲ್ಲಿದೆ, ಮತ್ತೆ ಅಲ್ಲಿ ಮೇಲೆ ಹೋದ್ರೆ ಅದು ರಿಸೆಪ್ಷನ್. ಆ್ಯಂಡ್ ಆ ಕಡೆ ಹಿಂದೆಗಡೆ ಎಲ್ಲ ಆಕ್ಟಿವಿಟೀಸ್ ಇದೆ, ಬಿಕಾಸ್ ದಿಸ್ ಇಸ್ ರೆಸಾರ್ಟ್, ಆಯ್ತಾ. ನಿಮ್ಗೆ ಎಲ್ಲ ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಇದೆ, ಬರ್ಡ್ ಸೀಯಿಂಗ್ ಇದೆ. ಮತ್ತೆ ನಾನು ಲಾಸ್ಟ್ ಟೈಮ್ ಒಂದು ರಿಟ್ರೀಟ್ಗೆ ಹೋದಾಗ ಏನೆಲ್ಲ ಆಕ್ಟಿವಿಟೀಸ್ ಮಾಡಿದ್ದೆಲ್ಲ ಅದೆಲ್ಲನೂ ಅಲ್ಲಿದೆ ನೋಡಿ. ಸೊ ತೋರಿಸ್ತೀನಿ ಬನ್ನಿ. ನೋಡಿ, ಈ ತರ ಆಕ್ಟಿವಿಟೀಸು ಇಲ್ಲಿರುವಂಥದ್ದು. ಇದೆಲ್ಲ ಆಲ್ರೆಡಿ ಆಡಿರೋ ಕಾರಣ ನಾನು ಯಾವುದಕ್ಕೂ ಆಡಕ್ಕೆ ಹೋಗ್ತಾ ಇಲ್ಲ. ಇನ್ನು ಆ ಕಡೆಗೂ ಇದೆ ಅಂತ ಹೇಳ್ತಿದ್ರು, ಬಟ್ ನನಗೂ ಗೊತ್ತಿಲ್ಲ, ನಾನು ಹೋಗಿ ನೋಡಿಲ್ಲ. ಐ ನೀಡ್ ಟು ಚೆಕ್ ದಟ್. ನೆಕ್ಸ್ಟ್ ಟೈಮ್ ಗೋಕರ್ಣಕ್ಕೆ ಬಂದ್ರೆ ಐ ಥಿಂಕ್ ಇದೇ ಪ್ಲೇಸಲ್ಲಿ ಬಂದು ಸ್ಟೇ ಮಾಡೋದು ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ನವಿಲ್ ಸೌಂಡ್ ಕೇಳಿಸ್ತಿದ್ಯಾ? ಮತ್ತೆ ಯಾವುದೋ ಡಿಫ್ರೆಂಟ್ ಕೋತಿಗಳು ಬರುತ್ತೆ, ಆಯ್ತಾ. ನಾರ್ಮಲ್ ಕೋತಿಗಳೆಲ್ಲ ಮುಖ ಕಪ್ಪಾಗಿರುತ್ತೆ ನೋಡಿ, ಆ ಥರ ಕೋತಿಗಳೆಲ್ಲ ಬರ್ತಿಲ್ಲಿ, ಬಿಕಾಸ್ ಫಾರೆಸ್ಟ್ ಏರಿಯಾಸ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಇನ್ನೊಂದು ವಿಡಿಯೋಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇವತ್ತು ಮಂಡೇ ಇನ್ ಗೋಕರ್ಣ. ಸೊ ನಾನು ಇವಾಗ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ. ಟೈಮ್ ಒಂದು ಆಲ್ಮೋಸ್ಟ್ 12 ಆಗಿಬಿಟ್ಟಿದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಲೇಟ್ ಆಗೋಯ್ತು. ಬಟ್ ನಾನು ತುಂಬ ಬೇಗ ಎದ್ದಿದ್ದೆ, ವರ್ಕೌಟ್ಸ್ ಮಾಡಿ, ರನ್ನಿಂಗ್ ಮಾಡಿ, ನಂದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಗೋಯಿಂಗ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಯಾವುದೇ ಥರ ಗೆಟ್ ರೆಡಿ ಇವತ್ತು ನೀವು ಮಾಡಿಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಲಿಪ್ ಶೇಡ್. ತುಂಬಾ ಚೆನ್ನಾಗಿದೆ, ಆಯಿತಾ. ತುಂಬ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು, ದಟ್ಸ್ ದ ಚಾಲೆಂಜಿಂಗ್, ಆಯಿತಾ. ಇಲ್ಲಿ 2 ಸಲ ಮಳೆ ಬಂತು ಗೈಸ್ ಬೆಳಗ್ಗೆಯಿಂದ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಲವ್ ದ ಪ್ಲೇಸ್, ಲವ್ ದ ಪ್ರಾಪರ್ಟಿ. ಇಟ್ಸ್ ಅ ರೆಸಾರ್ಟ್ ಆ್ಯಕ್ಚುಲಿ. ಚೆನ್ನಾಗಿದೆ.
ಗೋಕರ್ಣ ವಾಟರ್ ಆ್ಯಕ್ಟಿವಿಟೀಸ್ ಅಂತ ಗೂಗಲಲ್ಲಿ ಇತ್ತು ಆಯಿತಾ. ನಾನು ಕಾಲ್ ಮಾಡಬೇಕಾಗಿತ್ತು. ಐ ಥಾಟ್ ಓವರ್ ಕಾನ್ಫಿಡೆಂಟಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾಯಿತು ಈ ರೂಟ್ ತೊಗೊಂಡು. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ರೋಡ್ ಕೂಡ ಸೇಫಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಯಾವುದೋ ಊರ ಹತ್ರ ಬಂದೆ, ಅಲ್ಲಿ ಮನೆ ಶಾಪ್ ಮುಂದೆಗಡೆನೇ ಈ ಥರದ್ದೊಂದು ಬೀಚ್ ಇತ್ತು. ಓ ಮೈ ಗಾಡ್, ಸೂಪರಾಗಿತ್ತು ಗೊತ್ತಾ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತಾಯ್ತಾ. ಸೊ ನಾನು ರೆಡಿಯಾಗಿದ್ದು, ಸ್ನಾನ ಮಾಡಿದ್ದು, ಏರ್ ವಾಶ್ ಮಾಡಿದ್ದು ಎಲ್ಲ ಗಾನ್. ಇವಾಗ ಯಾವುದೋ ಒಂದು ಜಾಗ ಇತ್ತು, ಸೊ ಇಲ್ಲೇ ನಿಂತ್ಕೊಂಡು ಜಸ್ಟ್ ವೇಟಿಂಗ್. ಆ್ಯಂಡ್ ತುಂಬ ಚೆನ್ನಾಗಿ ಮಳೆ ಬರ್ತಿದೆ. ಗೋಕರ್ಣಕ್ಕೆ ಬನ್ನಿ ಗೈಸ್, ಬನ್ನಿ ಗೋಕರ್ಣಗೆ. ಗೈಸ್ ಫುಲ್ಲು ಮಳೇಲಿ ನೆಂದು ಹೋಗ್ಬಿಟ್ಟೆ ನಾನಂತೂ. ಈ ಥರ ಒಂದು ವೆದರ್ ಸೀನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಫೈನಲಿ ಇಟ್ಸ್ ಹ್ಯಾಪ್ನಿಂಗ್. ಆ್ಯಂಡ್ ಟೈಮ್ ಒಂದು 1 o'clock ಆಗ್ತಿದೆ. ಸೀದಾ ವೆದರ್ ಗೈಸ್, ಅಮೇಝಿಂಗ್ ಗೈಸ್. ಶಿವ ಕೇವ್ಗೆ ಹೋಗೋಕ್ಕೆ ರೂಟ್ ನೋಡಿ ಯಾವ ಥರ ಇದೆ, ಕ್ರೇಜಿ ಆಗಿದೆ. ಗೈಸ್ ವಿ ಆರ್ ಇನ್ ಗೋಗರ್ಭ ಶಿವ ಕೇವ್. ಲುಕ್ ಬ್ಯೂಟಿಫುಲ್ ಗೈಸ್, ತುಂಬಾನೇ ಚೆನ್ನಾಗಿದೆ. ಸೊ ಐ ಲವ್ ದ ಪ್ಲೇಸ್. ಟ್ರೆಕ್ಕಿಂಗು ಆಗುತ್ತೆ ಪ್ಲಸ್ ಶಿವ ಕೇವ್ನ ನೋಡ್ದಂಗೂ ಆಗುತ್ತೆ. ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿದೆ ನೋಡಿ. ಟೆಂಪಲ್ ಈ ಥರ ಇದೆ, ತುಂಬ ಚಿಕ್ಕದಾಗಿ ಒಂಥರ ಶಿವನ ವಿಗ್ರಹ ಪ್ಲಸ್ ನಂದಿ ವಿಗ್ರಹ ಇದೆ. ಆ್ಯಂಡ್ ಒಳಗಡೆ ಏನೂ ಕಾಣಿಸ್ತಿಲ್ಲ ಗೈಸ್, ಅಲ್ಲಿಂದ ಬಂದಿದ್ದೀವಿ ಎಂಟ್ರೆನ್ಸು. ಆ್ಯಂಡ್ ಸ್ವಲ್ಪ ಬೆಳಕಿದೆ ನೋಡಿ, ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಈ ಓಲಿಂದ. ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಬಂದರೆ ಸಕ್ಕತ್ತಾಗಿರುತ್ತೆ. ನಮಗೆ ಕಂಪ್ನಿ ಕೊಡ್ತಿರೋದು ನಮ್ಮ ಅಣ್ಣ ಇವತ್ತು. ಎಷ್ಟು ಕ್ಯೂಟಾಗಿ ಬಂದು ಕುತ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಇದು ಯಾವ ಪ್ಲೇಸ್ ಅಂತ ಗೊತ್ತೇ ಆಗ್ತಿಲ್ಲ ಆಯಿತಾ. ಜಸ್ಟ್ ರೀಚ್ ಆಗಿದ್ದೀವಿ. ಆ್ಯಂಡ್ ಕುಡ್ಲಾ ಬೀಚ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ, ಬಿಕಾಸ್ ಲೊಕೇಶನ್ ಸರಿಯಾಗಿ ತೋರಿಸ್ತಾನೆ ಇಲ್ಲ. ಯಾವುದೋ ಕೆಫೆಗೆ ಹೋಗೋಣ ಊಟಕ್ಕೆ ಅಂತ ಅಂದ್ಕೊಂಡ್ರೆ ಈ ಥರ ಕಾಣಿಸ್ತಿದೆ. ಸೊ ಇಲ್ಲೇ ಹೋಗಿ ನೋಡಬೇಕು ಏನಿದೆ ಅಂತ ಹೇಳ್ಬಿಟ್ಟು. ವೀಕ್ ಡೇಸ್ ಆಗಿರೋದ್ರಿಂದ ಜನ ಎಲ್ಲ ತುಂಬಾ ಕಡಿಮೆ ಇದೆ, ಅಂದರೆ ಜನನೇ ಇದ್ದಾವೆ. ಬಟ್ ಬೀಚ್ ಸೌಂಡ್ ಕೇಳಿಸ್ತದೆ. ಆ್ಯಂಡ್ ಯಾರನ್ನೂ ಆಟಾಡೋಕ್ಕೆ ಬಿಡ್ತಿಲ್ಲ. ನಾನು ಫಸ್ಟ್ ಹೋಗಿದ್ರಲ್ಲಿ ವಾಪಸ್ ಅಲ್ಲ, ಅದು ನೆಕ್ಸ್ಟ್ ಮಂತಿಂದ ಓಪನ್ ಆಗ್ತಿದೆ ಅಂದರೆ ವಾಟರ್ ಗೇಮ್ಸ್ ಎಲ್ಲ. ಸೊ ಗೋಕರ್ಣ ವಾಟರ್ ಗೇಮ್ಸ್ ನೀವೇನಾರು ಆಡಬೇಕಂದ್ರೆ ನೆಕ್ಸ್ಟ್ ಮಂತಿಂದ ಬನ್ನಿ. ಈ ಮಂತು ನಿಮಗೆ ಬಿಡಲ್ಲ. ಬಟ್ ಬ್ಯೂಟಿ ಈಸ್ ಅಮೇಝಿಂಗ್ ಗೈಸ್. ದಿಸ್ ಇಸ್ ಕುಡ್ಲಾ ಬೀಚ್ ಗೈಸ್. ತುಂಬಾ ಇದೆ ಅಲೆಗಳಂತೂ. ಓ ಮೈ ಗಾಡ್, ಕ್ರೇಜಿ ಆಗಿದೆ. ಇಲ್ಲಿ ಮೋಸ್ಟ್ ಆಫ್ ದ ಕೆಫೆಸ್ ಎಲ್ಲ ಕ್ಲೋಸ್ ಆಗಿದೆ. ನೀವು ಕಾಲ್ ಮಾಡ್ಕೊಂಡು ಹೋಗಿ. ನಮಸ್ತೆ ಕೆಫೆ ತುಂಬ ಫೇಮಸ್ ಇತ್ತು. ಸೊ ಅಲ್ಲೇ ಹೋಗಿ ಊಟ ಎಲ್ಲ ಮಾಡಿದಿತ್ತು. ಬಿಸಿ ಊಟ, ಫ್ರೆಶ್ ಆಗಿರೋ ಫಿಶ್ಶು ಮತ್ತು ಪ್ರಾನ್ಸ್ ಎಲ್ಲ ತಿಂದಿದ್ದಾಯಿತು. ಸಖತ್ ಮಜಾ ಬಂತು ಗೈಸ್. ಜಾಸ್ತಿ ಆಳ ಇಲ್ಲ ಗೈಸ್. ಆ್ಯಕ್ಚುಲಿ ಕರೆಕ್ಟಾಗಿ ಇಷ್ಟು ನಿಂತ್ಕೊಳ್ಳೋದಂತೆ. ನನಗೆ ಯೂಸ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ ಏನು ಮಾಡೋದಂತೆ. ಸುಮ್ಮನೆ ನಿಂತ್ಕೊಂಡು ಟ್ರೈ ಮಾಡಿದೆ. ನಾನು ಈ ಥರ ಇಂಬ್ಯಾಲೆನ್ಸ್ ಆಗುತ್ತೆ, ಅದಕ್ಕೆ ನಾನು ಜಾಸ್ತಿ ಪುಷ್ ಮಾಡೋಕ್ಕೆ. ಉಗುರು ಎದ್ಬಿಟ್ಟಿದೆ ಗೈಸ್. ಸ್ವಿಮ್ಮಿಂಗ್ ಪೂಲಲ್ಲಿ ಹಿಂಗೆ ಆಟ ಆಡ್ತಿದ್ದೆ, ಸಡನ್ನಾಗಿ ಹೆಂಗೋ ಟಚ್ ಆಗೋಯ್ತು ನೋಡಿ. ಫುಲ್ ಉಗ್ರೇ ಬಂದ್ಬಿಟ್ಟಿದೆ ಅದು.
ಸೊ ಗೈಸ್, ನಾನು ಪೂಲಲ್ಲೆಲ್ಲ ಆಟ ಆಡೋದ್ಮೇಲೆ ಕಾಲಿದಾಗಿತ್ತಲ್ಲ, ಹೋಗಿ ನೈಲ್ ಕಟರ್ ತಂದು ಅದನ್ನ ಕಟ್ ಮಾಡಿ ಅದಾದಮೇಲೆ ಬ್ಯಾಂಡೇಜ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ಹೇರ್ನ ಸ್ವಲ್ಪ ಡ್ರೈ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿಂದ ಬಂದು ಕೂಡಲೇ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ಲುಕ್ ಅಟ್ ದ ವೆದರ್, ಟೈಮ್ ಬಂದು 5:30 ಆಗ್ತದೆ. ಎಷ್ಟು ಚೆನ್ನಾಗಿದೆ ಅಂದರೆ ಕೇರಳ ಥರ ಫೀಲ್ ಆಗುತ್ತಾಯ್ತಾ. ಪ್ರತಿ ಸಲ ಕೇರಳ ಅಂತಲೇ ಅನ್ನಿಸ್ತಿರುತ್ತೆ, ಬಟ್ ಇಟ್ಸ್ ನಾಟ್ ಕೇರಳ ಗೈಸ್. ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಪಾಲಕ್ ಪೂರಿ, ಕಾಜು ಕಡಲೆ, ಸ್ವಲ್ಪ ಫ್ರೂಟ್ಸು. ಸೊ ಗೈಸ್, ನಾನು ಈ ಥರ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನಡ್ಕೊಂಡು ಸ್ವಲ್ಪ ದೂರ. ಆ್ಯಂಡ್ ಯಾವುದೋ ಒಂದು ಹೋಟ್ಲು ನೋಡಿದ್ದೀನಿ, ಕರಾವಳಿ ಅಂತ ಹೇಳಿಬಿಟ್ಟು, ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ. ಟೈಮ್ ಆಲ್ಮೋಸ್ಟ್ 2:10 ಸಮಥಿಂಗ್ ಆಗ್ತಿದೆ. ಆ್ಯಂಡ್ ಈ ಥರ ಇದೆ ರೋಡು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಏನೂ ಎಲ್ಲೂ ಹೋಗೋದು ಬೇಡ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಐ ವಾಸ್ ಜಸ್ಟ್ ಟೇಕಿಂಗ್ ರೆಸ್ಟ್ ಇವತ್ತು. ಆ್ಯಂಡ್ ದಿಸ್ ಇಸ್ ಮೈ ಲುಕ್. ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದಾಯಿತು. ಯಾ, ಲೆಟ್ಸ್ ಗೋ ಗೈಸ್. ಗೈಸ್, ನಾನು ಇವಾಗ ಬಂದಿರೋದು ಮಿರ್ಜಾನ್ ಪೋರ್ಟ್ಗೆ. ಇದು ಮತ್ತು ಲಾಸ್ಟ್ ಟೈಮ್ ಒಂದು ಹೈದ್ರಾಬಾದಲ್ಲಿ ಹೋದಾಗ ಪೋರ್ಟ್ ನೋಡಿದ್ದೆ, ಸೇಮ್ ಇದೇ ಥರ ಇದೆ ಸ್ವಲ್ಪ. ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ಫ್ರೀ ಎಂಟ್ರಿ ಇದೆ, ಯಾರಿಗೂ ಏನು ಕಾಸನ್ನ ಚಾರ್ಜ್ ಮಾಡಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್. ಈಗ ಬಂದಿರೋದು ಇಕೋ ಪಾರ್ಕ್ ಅಂತ ಹೇಳ್ಬಿಟ್ಟು, ಬಟ್ 40 ರೂಪೀಸ್ ಇಲ್ಲಿ ಎಂಟ್ರಿ ಫೀಸ್ ತಗೊತಾರೆ. ಆ್ಯಂಡ್ ಚೆನ್ನಾಗಿದೆ ಪ್ಲೇಸ್, ಒಂಥರ ಕೂಲ್ ಆಗಿದೆ. ಅಲೆಗಳು ನೋಡಿ, ತುಂಬ ಅಲೆಗಳಿದೆ. ಸೊ ಅದಕ್ಕೋಸ್ಕರ ಎಲ್ಲೂ ಎಂಟ್ರಿಗಳಿಲ್ಲ ಗೈಸ್. ನಾನು ಫಸ್ಟ್ ಟೈಮ್ ಕೇಳಿರೋದು ಈ ಜಾಗದ ಹೆಸರು. ಇವಾಗ ಬಂದಿರೋದು ಶರಾವತಿ ಕಾಂಡ್ಲಾ ನಡಿಗೆ ಅಂತೆ. ಸೊ ಹೋಗಿ ನೋಡೋಣ. ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಿದ್ದೀವಿ. ನಾಟ್ ಎಕ್ಸಾಕ್ಟ್ಲಿ ಫಾರೆಸ್ಟ್ ಅಂತ ಮೆನ್ಷನ್ ಮಾಡಿಲ್ಲ ಅವರು, ಬಟ್ ತುಂಬಾ ಚೆನ್ನಾಗಿದೆ. ಥರ ನಡ್ಕೊಂಡು ಹೋಗ್ಬೋದು. ಸುತ್ತಮುತ್ತ ಗಿಡ ಮರ ಕಾಡು ಥರ ಕಾಣಿಸುತ್ತೆ. ಆ್ಯಂಡ್ ಜನ ಕಡಿಮೆ ಇದ್ದಾರೆ, ಈ ಟೈಮಲ್ಲಿ ಡೆಫಿನೆಟ್ಲಿ ಬರ್ಬೋದು. ಐ ಥಿಂಕ್ ಇವೆಲ್ಲ ನೀರು ಮಳೆ ಜಾಸ್ತಿ ಬಂದರೆ ಫುಲ್ ಕವರ್ ಆಗಿಬಿಡುತ್ತೆ ಅನಿಸುತ್ತೆ, ಬಟ್ ಇವಾಗ ಅಷ್ಟೊಂದು ಏನೂ ಇಲ್ಲ. ಸೊ ಇದೊಂದು ಬರೀ ನಡಿಗೆಗೆ ಈ ಪ್ಲೇಸ್ ಇರೋವಂಥದ್ದು, ಬಟ್ ಇಲ್ಲಿ ನೋಡೋವಂಥದ್ದು ಏನು ಎಕ್ಸ್ಟ್ರಾ ಏನೂ ಇಲ್ಲ. ಸೊ ಬನ್ನಿ ನೋಡೋಣ. ಸೊ ಇದೇ ಲೇಕು ಗೈಸ್. ಇವಾಗ ಬಂದಿರೋದು ಅಪ್ಸರಕೊಂಡ ಫಾಲ್ಸ್ ಅಂತ ಹೇಳ್ಬಿಟ್ಟು, ಇದು ಹಿಡನ್ ಫಾಲ್ಸ್ ಅನ್ಕೊಂತೀನಿ. ತುಂಬಾನೇ ಚೆನ್ನಾಗಿದೆ. ಅಲ್ಲಿ ನೋಡಿ ಉಯ್ಯಲೆ ಕೂಡ ಆಡಿಸ್ತಾರಂತೆ. ಆ್ಯಂಡ್ ಈ ಕಡೆ ಟ್ರೆಕ್ಕಿಂಗ್ ಥರನೂ ಇದೆ, ನಡ್ಕೊಂಡು ಸಹ ಹೋಗ್ಬೋದು ನೀವು. ಸ್ವಲ್ಪ ಚೆನ್ನಾಗಿದೆ ಇದೊಂಥರ ಪ್ಲೇಸ್. ಬಟ್ ನೀರೆಲ್ಲ ತುಂಬ ಮಣ್ಣಿದೆ, ಅಷ್ಟು ಚೆನ್ನಾಗಿರಲ್ಲ ಆಟ ಆಡೋಕ್ಕೆ. ಐ ಡೋಂಟ್ ರೆಕಮೆಂಡ್, ಬಟ್ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಗೈಸ್. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಮುರುಡೇಶ್ವರ ನೋಡ್ತಿರೋದು. ತುಂಬ 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 ಚೆನ್ನಾಗಿದೆ. ಆ್ಯಂಡ್ ಇವಾಗ 3 o'clock ಏನೋ ದರ್ಶನ ಅಂತ ಹೇಳ್ತಿದ್ರು. ಸೊ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಆ ಕಡೆ ಸಮುದ್ರ, ಯಪ್ಪ ದೇವ್ರೆ, ಬೋಟ್ಸು, ಟೆಂಪಲ್ ನೋಡಿ ಅಲ್ಲಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದಕ್ಕೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.